ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವಿನ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕೂತ್ಕೊಂಡು ಕತೆ ಹೇಳ್ತಾರೆ. ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ ಇನ್ಮುಂದೆ ಮಕ್ಕಳಿಗೆ ಹೇಳ್ಕೊಡೋದ್ರಲ್ಲಿ ಅರ್ಥನೇ ಇಲ್ವೇನೋ ಅನಿಸ್ತಾ ಇದೆ. ಅಲ್ಲಿ ಇಲ್ಲಿ ಮಾನಗೇಡಿ ಗುರು ಮಕ್ಕಳಿಗೆ ಲೈಂಗಿಕ ಕಿರುಕುಳ ಕೊಟ್ಟು ಒದೆ ತಿಂದ ಉದಾಹರಣೆ ಸಾಕಷ್ಟಿದೆ. ಆದರೆ ಒಬ್ಬ ಹೆಣ್ಣು ಮಗಳು ಗುರುಮಾತೆ ಇಂತಹದ್ದೊಂದು ಕೆಟ್ಟ ದಾರಿ ತುಳಿದಿರೋದು ಇದೇ ಮೊದಲಿರಬೇಕು. ಮುಖ್ಯ ಶಿಕ್ಷಕಿಯೊಬ್ಬಳು ಅಮಾಯಕ ಹೆಣ್ಣು ಮಕ್ಕಳನ್ನ ಮಾಂಸಕೋಪದಲ್ಲಿ ಎಳೆದು ತರ್ತಿರೋ ಆಘಾತಕಾರಿ ಸ್ಟೋರಿ ಇದೆ ಇವತ್ತಿನ ಕ್ರೈಮ್ ರಿಪೋರ್ಟರ್ನಲ್ಲಿ. ವೇಲ್ನಲ್ಲಿ ಮುಖ ಮುಚ್ಕೊಂಡು ಓಡ್ತಿರೋ ಈ ಹುಡುಗಿರಿಗೆ ಈಗ ನಾವೇನೂ ಹೇಳಲ್ಲ. ಆದ್ರೆ ಇವರ ಜೊತೆಗೆ ಬಂದ ಈ ಪುಟಾಣಿ ಹೆಂಗಸಿಗೆ ಮಾತ್ರ ಮುಖ ಮೂತಿ ನೋಡದೆ ಹೊಡೆದು ಬೀದಿಲಿರೋ ಹೆಣ್ಣು ಮಕ್ಕಳ ಹತ್ರೆಲ್ಲ ಪೊರಕೆ ಪೂಜೆ ಮಾಡಿಸ್ಬಿಡ್ಬೇಕು ಅನ್ನೋಷ್ಟು ಸಿಟ್ಟು ಹುಬ್ಬಳ್ಳಿ ಜನರಿಗೆ ಬಂದಿದೆ. ಇವಳು ಈಗ ಕ್ಯಾಮ್ರಾಕ್ಕೆ ಮುಖ ತೋರಿಸದೇ ಇರಬಹುದು, ಆದ್ರೆ ಸೆರಗಲ್ಲ. ಇಡೀ ಸೀರೆನೇ ಬಿಚ್ಚಿ ಮುಖ ಮುಚ್ಕೊಂಡ್ರು ಮಾಡಿದ ಘನಂದಾರಿ ಕೆಲಸವನ್ನಂತೂ ಮರೆ ಮಾಚೋದಕ್ಕಾಗಲ್ಲ. ಆ ದೇವರು ಇವಳನ್ನ ಕ್ಷಮಿಸಲ್ಲ. ಯಾಕಂದ್ರೆ ಈಕೆ ಪ್ರತ್ಯಕ್ಷ ದೇವತೆಯ ಸ್ಥಾನದಲ್ಲಿ ನಿಂತು ಪಾಪದ ಕೆಲಸ ಮಾಡಿದ್ದಾಳೆ. ಗುರುದೇವ ಅನ್ನೋ ಪದಕ್ಕೆ ಕಳಂಕವಾಗಿದ್ದಾಳೆ. ಮಕ್ಕಳಿಗೆ ಬದುಕಿನ ಪಾಠ ಮಾಡಬೇಕಾಗಿದ್ದ ಈ ಹೆಂಗಸು ಬದುಕನ್ನೇ ಬರಿದಾಗಿಸಿಕೊಳ್ಳೋ ಪಾಠ ಮಾಡಿದ್ದಾಳೆ. ಓದಿ ಬುದ್ಧಿವಂತರಾಗಿ ಹೆತ್ತವರಿಗೆ ಹೆಮ್ಮೆ ಅನ್ನಿಸೋ ಹಾಗೆ ಬದುಕಿ ಅಂತ ಹೇಳೋದ್ ಬಿಟ್ಟು ಹಣ ಮಾಡೋದಕ್ಕಿರೋ ಹೊಲಸು ದಾರಿಯನ್ನ ತೋರಿಸ್ಕೊಟ್ಟಿದ್ದಾಳೆ. ಹರೆಯದ ಹೆಣ್ಣು ಮಕ್ಕಳು ಮೈ ಮಾರಿಕೊಂಡು ಬದುಕಬಹುದು ಅನ್ನೋ ಅತ್ಯಂತ ಕೆಟ್ಟ ಪಾಠ ಮಾಡಿದ ಈ ರಕ್ಕಸ ಟೀಚರಮ್ಮನ ಹೆಸರು ಸೆಲೋಮಿ. 3.5 ಕತ್ತೆಗಾಗುವಷ್ಟು ವಯಸ್ಸಾಗಿದೆ. ಇವತ್ತೋ ನಾಳೆನೋ ಕೆಲಸದಿಂದ ರಿಟೈರ್ಡ್ ಆಗಿ ಮನೆಯಲ್ಲಿರ್ಬೇಕಾದ ಕಾಲದಲ್ಲಿ ಈಕೆಗೆ ಅದೇನು ದುಷ್ಟಗುಣ ಬಂತೋ ಗೊತ್ತಿಲ್ಲ. ಅಷ್ಟಕ್ಕೂ ಈಕೆಗೆ ಮೈ ಮಾರಿಕೊಂಡು ಬದುಕೋ ಕೆಟ್ಟ ಚಟ ಇವತ್ತು ನಿನ್ನೆ ಬಂದಿದ್ಯೋ ಅಥವಾ ಈ ಹೆಂಗಸಿನ ಯೌವನದಲ್ಲೇ ಅಟಕಾಯಿಸ್ಕೊಂಡಿದ್ಯೋ ಗೊತ್ತಿಲ್ಲ. ಒಂದ್ ವೇಳೆ ಈಕೆಯ ಯೌವನದ ದಿನಗಳಿಂದಲೂ ಮಾಂಸದ ದಂಧೆಯಲ್ಲಿ ತೊಡಗಿಕೊಂಡು ಬಿಟ್ಟಿದ್ದಿದ್ರೆ ಇದುವರೆಗೆ ಅದೆಷ್ಟು ಹುಡುಗಿಯರು ದಂಧೆ ಕಲ್ತ್ಕೊಂಡು ಫೀಲ್ಡಿಗಿಳಿದು ಹಾಳಾಗಿ ಹೋದ್ರೂ ಹೇಳಕ್ಕಾಗಲ್ಲ. ದುರಂತ ಅಂದ್ರೆ ಈಕೆ ಹಲವಾರು ವರ್ಷಗಳಿಂದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯ ಭಾಗವಾಗಿದ್ದಾಳೆ. ಇದು ಇವತ್ತು ನಿನ್ನೆ ಶುರುವಾದ ವಿದ್ಯಾಸಂಸ್ಥೆ ಅಲ್ಲ. ನಮಗೆ ಸ್ವಾತಂತ್ರ್ಯ ಬರೋದಕ್ಕೂ ಮೊದಲೇ ಹುಬ್ಬಳ್ಳಿಯ ವೀರನಗೌಡ ಪಾಟೀಲ್ ಅನ್ನೋರು ಮಹಿಳೆಯರಿಗಾಗಿ ಆರಂಭಿಸಿದ ವಿದ್ಯಾಸಂಸ್ಥೆ ಇದು. ಬಾಲಿಕಾಶ್ರಮದಿಂದ ಆರಂಭವಾದ ಈ ಸಂಸ್ಥೆಯಲ್ಲಿ ಇವತ್ತು ಶಾಲಾ ಕಾಲೇಜುಗಳಿಂದ ಹಿಡಿದು ಲೇಡೀಸ್ ಹಾಸ್ಟೆಲ್ಗಳ ತನಕ ಇದೆ. ಇವತ್ತು ಮಹಿಳಾ ವಿದ್ಯಾಪೀಠ ಅನ್ನೋ ಹೆಸರಲ್ಲಿ ವಿದ್ಯಾನಗರದ ಬಾಗಿಲಲ್ಲೇ ಎದ್ದು ಕಾಣೋ ಈ ಕಾಂಪೌಂಡಿನ ಒಳಗೆ ಹೊಕ್ಕಿಬಿಟ್ರೆ ವಿದ್ಯಾ ಸರಸ್ವತಿಯ ದೇಗುಲದೊಳಗೆ ಬಂದಂತಾಗುತ್ತೆ. ಯಾವುದೋ ಯೂನಿವರ್ಸಿಟಿ ಆವರಣಕ್ಕೆ ಇದು ಕಡಿಮೆ ಇಲ್ಲ. ಸಾವಿರ ಸಂಖ್ಯೆಯ ಹೆಣ್ಣು ಮಕ್ಕಳಿಗೆ ಇವತ್ತು ಈ ವಿದ್ಯಾಸಂಸ್ಥೆ ಅಕ್ಷರ ಕಲಿಸ್ತಿದೆ ಅನ್ನೋದನ್ನ ಇಲ್ಲಿನ ಚೇರ್ಪರ್ಸನ್ ಡಾಕ್ಟರ್ ಲಕ್ಷ್ಮೀ ಪಾಟೀಲ್ ಹೆಮ್ಮೆಯಿಂದ ಹೇಳ್ಕೊತಾರೆ. ಕಾಲೇಜಸ್ ಅದಾವ, ಆಮೇಲೆ ಹಾಸ್ಟೆಲ್ಸ್ ಅದಾವ, ಆಮೇಲೆ ಪ್ರೈಮರಿ ಸ್ಕೂಲು, ಹೈಸ್ಕೂಲು, ITI, ಡಿಗ್ರಿ ಕಾಲೇಜು, ಪೋಸ್ಟ್ ಗ್ರಾಜ್ಯುಯೇಟ್ ಕಾಲೇಜ್ ಇದೆ, BA BCom ಅಲ್ಲೆಲ್ಲ ಜನ ಹುಡುಗಿಯರು ಸ್ಟಡಿ ಮಾಡ್ತಾರೆ. PUC ಇದೆ, ಎಲ್ಲ ಈ ಥರ ಎಲ್ಲ ಕೋರ್ಸ್ಗಳಿದ್ದಾವೆ. ಹೀಗೆ ವಿದ್ಯಾರ್ಥಿಗಳ ಬೆಳವಣಿಗೆಗೆ ತರಾವರಿ ಕೋರ್ಸ್ಗಳನ್ನಿಟ್ಟು ಅಕ್ಷರ ದಾಸೋಹ ಮಾಡ್ತಿರೋ ಮಹಿಳಾ ವಿದ್ಯಾಪೀಠಕ್ಕೆ ಕಳಂಕವಾದವಳು ಈ ಸಲೋಮಿ.
ಈಕೆ ಅದೆಲ್ಲಿಂದ ಬಂದು ಇಲ್ಲಿಗೆ ಒಕ್ಕರ್ಸ್ಕೊಂಡು ಬಿಟ್ಲೋ ಏನೋ. ಶ್ರೀಮತಿ ಸುಧಾತಾಯಿ ಹೆಸರಲ್ಲಿ ನಿರ್ಮಾಣವಾದ ಪ್ರಾಥಮಿಕ ಶಾಲೆಯಲ್ಲಿ ಊಟ ಹೂರಿಬಿಟ್ಲು. ಇಲ್ಲಿ ಅದೆಷ್ಟು ಮಕ್ಕಳಿಗೆ ಈಕೆ ಏನೇನು ಪಾಠ ಮಾಡಿದ್ಲೋ ಗೊತ್ತಿಲ್ಲ. ಸದ್ಯಕ್ಕೆ ಭರ್ಪೂರ್ ಸರ್ವಿಸ್ ಮಾಡಿ ಈ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯ ಕುರ್ಚಿಯ ಮೇಲೆ ಕೂತ್ಬಿಟ್ಟಿದ್ಲು. ಈಗ ಆ ಕುರ್ಚಿಯಿಂದ ಕೆಳಗಿಳಿಸಬೇಕಾದ ಟೈಮ್ ಬಂದ್ಬಿಟ್ಟಿದೆ. ನಾವು ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಆಮೇಲೆ ಈ ಥರ ಮುಂದೆ ನಡೀದಂಗೆ ವಿ ಹ್ಯಾವ್ ಟು ಬಿ ಇದು ಅಲರ್ಟ್, ವಿ ಹ್ಯಾವ್ ಟು ಫೈಂಡ್ ಔಟ್ ಯಾಕೆ ಈ ಥರ ಆಗ್ತಾ ಇದೆ ಏನು ಅದನ್ನು ನಾವು ಕಂಡುಹಿಡಿಬೇಕಾಗುತ್ತೆ. ಇವರು ಅದೇನು ಕಂಡು ಹಿಡಿತಾರೋ ಏನೋ. ಆದ್ರೆ ಪೊಲೀಸರು ಮಾತ್ರ ಸಖತ್ತಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ವಿದ್ಯಾಪೀಠದ ಒಳಗೆ ನಡೀತಾ ಇದ್ದ ಅವ್ಯವಹಾರವನ್ನ ಸಂಪೂರ್ಣವಾಗಿ ಬಯಲಿಗೆಳೆದು ಅದೊಂದು ಕೆಟ್ಟ ಕೆಲಸಕ್ಕೆ ಕಡಿವಾಣ ಹಾಕಿದ ರೀತಿ ಇದೆಯಲ್ಲ, ಅದು ನಿಜಕ್ಕೂ ಇಂಟ್ರೆಸ್ಟಿಂಗ್. ವಿದ್ಯಾ ಸರಸ್ವತಿಯ ದೇಗುಲದೊಳಗೆ ಅತ್ಯಂತ ಮುಖ್ಯ ಪಾತ್ರ ನಿರ್ವಹಿಸ್ತಾ ಇದ್ದ ಶಿಕ್ಷಕಿಯ ಮುಖವಾಡ ಕಳಚಿ ಮುಖ ಮುಚ್ಕೊಂಡು ಕಂಬಿ ಎಣಿಸೋ ತರ ಮಾಡಿ ಹೆಣ್ಣು ಮಕ್ಕಳ ಮಾನ ಉಳಿಸಿದ ಪೊಲೀಸರ ಬಗ್ಗೆ ಖುಷಿಯಾಗುತ್ತೆ. ಯಾರಿಗಾದ್ರೂ ಟೀಚರ್ ಒಬ್ಬರು ಇಂತಹ ಕೆಲಸ ಮಾಡಬಹುದು ಅನ್ನೋ ಅನುಮಾನವಾದ್ರೂ ಬರುತ್ತಾ? ಪೊಲೀಸರಿಗಾದ್ರೂ ಪಾಠ ಮಾಡೋ ಮೇಡಮ್ಮಿನ ಹೆಗಲಿಗೆ ಕೈ ಹಾಕೋದು ಈಸಿನಾ? ಸ್ವಲ್ಪ ಎಡವಟ್ಟಾದ್ರೂ ಪೊಲೀಸರಿಗೆ ಕಷ್ಟವಾಗೋದು. ಹಾಗಿದ್ದಾಗ ಈ ಕಾರ್ಯಾಚರಣೆ ನಡೆದಿದ್ದು ಹೇಗೆ? ಅವರು ಮಾಡಿದ ಸಾಹಸ ಎಂತಹದ್ದು ಅನ್ನೋದನ್ನ ಒಂದು ಬ್ರೇಕ್ನ ನಂತರ ನೋಡೋಣ.